ಮನೆಗೆ ಹೋಗೋಣ ಅಲ್ವಾ? ಸುಮ್ಮನೆ ಇಲ್ಲೇ ಕೂತಿದ್ದೀವಿ. ಸುಮ್ಮನಿರು. ಮನೆಗೆ ಹೋದ್ರೆ ಮಾತಾಡೋಕೆ ಎಲ್ಲಿ ಬಿಡ್ತಾರೆ ನಮ್ಮಪ್ಪ. ನೋಡಿದ್ಯಾ ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಒಳ್ಳೆಯವರು ಅಂತ. ಸುಮ್ಮನೆ ಹೆಸಿಟೇಟ್ ಮಾಡ್ತಿದ್ದೆ ನೀನು. ಹೆಸಿಟೇಷನ್ ಇಲ್ಲದೆ ಇರುತ್ತಾ? ಅವರೆಲ್ಲ ಎಷ್ಟು ಓದಿದ್ದಾರೆ. ನಾನು ಅವ್ರ ಮುಂದೆ ಏನಾದ್ರು ಪೆದ್ದಾಗಿ ಮಾತಾಡ್ಬಿಟ್ರೆ ಅನ್ನೋ ಭಯ ಇತ್ತು. ಅದೇ ನಿಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಸ್ವೀಟ್, ಎಷ್ಟು ಗೌರವ ಕೊಟ್ಟು ಮಾತಾಡ್ತಾರಲ್ವಾ? ಮತ್ತೆ ಬರಲ್ಲ, ಮುಜುಗರ ಆಗುತ್ತೆ ಅಂತಿದೆ. ನಿನ್ ಮೊದಲು ಇಂಥ ಇನ್ಫೀರಿಯಾರಿಟಿಗಳನ್ನ ಬಿಡು. ತುಂಬಾ ಓದಿದ ಮಾತ್ರಕ್ಕೆ ಯಾರು ಬುದ್ಧಿವಂತರಾಗಬೇಕಾಗಿಲ್ಲ. ನಮ್ಮಲ್ಲಿ ನಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಸಾಕು. ನಮ್ ಇಂಗ್ಲಿಷ್ ಇನ್ಸ್ಟ್ರಕ್ಟರು ಅದನ್ನೇ ಹೇಳ್ತಿರ್ತಾರೆ. ಹೇಗ್ ನಡೀತಿದೆ ಇಂಗ್ಲಿಷ್ ಕ್ಲಾಸು? ಚೆನ್ನಾಗಿ ನಡೀತದೆ. ಮೊದ್ಲು ತುಂಬಾ ಕಷ್ಟ ಆಗ್ತಿತ್ತು, ಆದ್ರೆ ಇನ್ನೇನ್ ಮುಗೀತು. ಸಾರಿ ಕಲ್ಯಾಣಿ. ಸಾರಿನಾ? ಯಾಕೆ? ನನಗೆ ಗೊತ್ತು, ನಾನಲ್ಲಿರ್ಬೇಕಾದ್ರೆ ಅಮ್ಮ ಬಂದು ನಿನಗೆ ತುಂಬಾ ಅವಮಾನ ಆಗೋ ಥರ ಮಾತಾಡಿದ್ದಾರೆ ಅಂತ. ನಿನ್ನ ಮನಸ್ಸಲ್ಲಿ ಇಂಥ ಇನ್ಫೀರಿಯಾರಿಟಿಗಳು ತುಂಬೋದಕ್ಕೆ ಅದು ಕಾರಣ ಅಂತನೂ ಗೊತ್ತು. ಇಲ್ಲ ಮಧು, ಮೊದ್ಲು ನನಗೂ ಮಂಗಳತ್ತೆ ಮೇಲೆ ಸ್ವಲ್ಪ ಬೇಜಾರಾಗ್ತಿತ್ತು. ಆದ್ರೆ ನಿಧಾನ ಕೂತು ಯೋಚನೆ ಮಾಡಿದ್ಮೇಲೆ ಅವ್ರು ಹೇಳೋದೆಲ್ಲ ಸರಿ ಅನ್ನಿಸ್ತು. ಈ ಇಂಗ್ಲಿಷ್ ಕೋರ್ಸ್ಗೆ ಹೋಗಕ್ ಶುರು ಮಾಡಿದ್ಮೇಲೆ ನನ್ಗೊಂಥರ ಕಾನ್ಫಿಡೆನ್ಸ್ ಬಂದಿದೆ. ಇನ್ನೂ ಹೆಚ್ಚು ಓದ್ಬೇಕು ಅಂತ ಆಸೆ ಆಗ್ತಿದೆ. ನನ್ನೊಳಗೆ ಈ ತರದ ಹಠ ತುಂಬಿದ ಮಂಗಳತ್ತೆಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಇನ್ಫ್ಯಾಕ್ಟ್ ಐ ಶುಡ್ ಬಿ ಗ್ರೇಟ್ಫುಲ್ ಟು ಹರ್. ಅಮ್ಮ ತುಂಬಾ ಬದಲಾಗ್ತಾ ಇದ್ದಾಳೆ. ಅವಳು ಹೇಳಿದಾಗೆ ನೀನ್ ಕೋರ್ಸ್ ಮಾಡ್ತಿರೋದು ಅವಳಿಗೆ ತುಂಬಾ ಹಿಡಿಸಿದೆ. ಮುಂಚೆ ನೀನ್ ಹೆಸರನ್ನೇ ಅವಾಯ್ಡ್ ಮಾಡ್ತಿದ್ಲು, ಆದ್ರೆ ಈಗ ನನ್ನ ಹತ್ರ ನಿನ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ನನ್ಗೆ ಯಾಕೋ ನಿಧಾನಕ್ಕೆ ಅವಳು ಮನ್ಸಾರೆ ನಿನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ ಶುರು ಮಾಡಿದಾಳೆ ಅಂತ ಅನ್ಸುತ್ತೆ. ಹಾಗಾದ್ರೆ ಸಾಕು. ಹಾಗೇ ಆಗುತ್ತೆ. ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಿರ್ಲಿಲ್ವಾ? ಶಾಂಭವಿಗೆ ಮದುವೆ ಆಗದೆ ನನಗೆ ಮದುವೆ ಬೇಡ ಅಂತಿದ್ದಿಲ್ಲ. ಈಗ ನೋಡು, ಶಾಂಭವಿಗೂ ಮದುವೆ ಗೊತ್ತಾಯ್ತು. ನನ್ಗಂತೂ ತುಂಬಾ ನೆಮ್ಮದಿ. ಪ್ರಶಾಂತ್ ಅವ್ರನ್ನ ಭೇಟಿ ಮಾಡಿದ್ನಲ್ಲ, ತುಂಬಾ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ಇಬ್ರು ತುಂಬಾ ಚೆನ್ನಾಗಿರ್ತಾರೆ. ಆದ್ರೆ ಮನೆ ಬಗ್ಗೆ ನೆನೆಸ್ಕೊಂಡ್ರೆ ಹಿಂಸೆ ಆಗುತ್ತೆ. ಪಾಪ ಚಂದ್ರಣ್ಣಂಗೆ 2 ಮದುವೆ ಜವಾಬ್ದಾರಿ. ಅವನ್ ಮಕ್ಳು ಜವಾಬ್ದಾರಿನ ಸಾಕಷ್ಟಿದೆ ಅವನ ಮೇಲೆ. ನಮ್ಮ ಮದ್ವೆ ಖರ್ಚೆಲ್ಲ ತೀರದ್ಮೇಲೆ ಅವನು ಮನೇನು ನಡ್ಸ್ಕೊಂಡು ಹೋಗ್ಬೇಕಲ್ವಾ? ಶಶಿಗೆ ಸರಿಯಾದ ನೆಲೆ ಇಲ್ಲ. ಸಂಗೀತ ಅಂತಾನೆ, ಫ್ಲಾರಿಕಲ್ಚರ್ ಅಂತಾನೆ. ಅವನ ಜೀವನ ಹೇಗಾಗುತ್ತೋ ಏನೋ. ಶಮ್ಮಿಗೂ ಇನ್ನು ಮದುವೆ ಆಗ್ಬೇಕು. ಇಷ್ಟ್ರ ಮಧ್ಯೆ ಚಂದ್ರಣ್ಣ ಕೆಲ್ಸದ ವಿಚಾರವಾಗಿ ಏನಾದ್ರು ಬೇರೆ ಊರಿಗೆ ಹೋಗ್ಬೇಕಾಯ್ತು ಅಂದ್ರೆ ಆಕಿ ಮನೇನ ಯಾರು ನಡೆಸ್ತಾರೆ? ಹೇಗ್ ನಡೆಸ್ತಾರೆ? ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಅಕ್ಕನ್ಗೂ ಇದೇ ವಿಚಾರ ಒಳಗೊಳಗೆ ತಿಂದು ಹಾಕ್ತಿದೆ ಅಂತ ನನಗೆ ಗೊತ್ತು. ನಿನಗೆ ಶಾಂಭವಿಗೆ ಯಾವಾಗಲೂ ಈ ಚಿಂತೆ ಇರೋದೆ ಅಂತ ನನಗೆ ಗೊತ್ತು. ನೀವು ಮನೆ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತೀರಾ ಹೇಳಿ? ನೋಡು ಕಲ್ಯಾಣಿ, ನನಗೆ ತೋಚೋ ಮಟ್ಟಿಗೆ ಇದಕ್ಕೊಂದು ಸೊಲ್ಯೂಷನ್ ಕೊಡ್ಲಾ? ಏನು? ಮದುವೆ ಆದ್ಮೇಲೂ ನೀನು ಮನೆ ಸಪೋರ್ಟ್ ಮಾಡು, ನಂದೇನೂ ಅಭ್ಯಂತರ ಇಲ್ಲ. ದುಡ್ಡು ಕಾಸಿನ ವಿಚಾರದಲ್ಲಿ ನಮ್ಗಂತೂ ಯಾವ ತೊಂದರೆನೂ ಇರೋದಿಲ್ಲ. ಪ್ರತಿ ತಿಂಗಳು ನಾನೇ ಒಂದಷ್ಟು ದುಡ್ಡು ಕೊಡ್ತೀನಿ, ಅದನ್ನ ನಿಮ್ಮ ಮನೆ ಕಳಿಸು. ಬೇಡ ಮಧು, ನಮ್ಮ ಮನೆಯವ್ರು ಯಾರು ಅದಕ್ಕೊಪ್ಪಲ್ಲ. ಸ್ವಾಭಿಮಾನ ಅಡ್ಡ ಬರುತ್ತೆ. ಸ್ವಾಭಿಮಾನ ಅಡ್ಡ ಬರುತ್ತೆ ಅಂತ ನನಗೂ ಗೊತ್ತು.
ನನಗೆಲ್ಲಿ ಪೋಸ್ಟಿಂಗ್ ಆಗುತ್ತೋ ಅಲ್ಲೇ ನಿನ್ಗೊಂದು ಕೆಲಸ ಕೊಡಿಸ್ತೀನಿ. ನಿನ್ನ ಸಂಬಳನ ನಿಮ್ಮ ಮನೆಗೆ ಕಳಿಸು. ನಾನು ಅದಕ್ಕೆ ಅಡ್ಡ ಬರೋದಿಲ್ಲ. ನಿಜವಾಗ್ಲೂ? ಯಾಕೆ ಕಣ್ಣೀರು? ನಿಜವಾಗ್ಲೂ ನನ್ನ ತುಂಬಾ ಇಷ್ಟಪಡ್ತೀಯ ಅಲ್ಲ? ನಿನಗೀಗ ಗೊತ್ತಾಯ್ತಾ? ಇಷ್ಟು ದಿನ ಡೌಟ್ ಇತ್ತಾ? ನೀನು ಹೀಗೆ ನಗ್ನಗ್ತಾ ಇದ್ರೆ ಅಷ್ಟೇ ಸಾಕು ಕಲ್ಯಾಣಿ. ತನನ